ಸೊ ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ನಾನೀಗ ವಿವಿಪುರಂಗೆ ಬಂದಿದ್ದೀನಿ. ಸೊ ಈಗ ಶೇಖ್ ಕನ್ಸಲ್ಟೆನ್ಸಿಗೆ ಬಂದಿದ್ದೀನಿ. ಸೊ ಬನ್ನಿ ಹೋಗಿ ಮಾತಾಡೋಣ ಸರ್ ಹತ್ರ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಮ್ಮ ವಿವರ್ಗೆ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಅಂತ. ಸರ್. ಇದು ಹಲಾಸಿಪಳ್ಳ ಬಸಪ್ಪ ಸರ್ಕಲ್, ನಿಯರೆಸ್ಟ್ ನೋಬಲ್ ಇಂಗ್ಲಿಷ್ ಸ್ಕೂಲ್. ಹೌದಾ? ಓಕೆ ಸರ್. ನಿಮ್ಮಿಂದ ಯಾವ ಗಾಡಿ ಇದೆ ಸ್ಟಾರ್ಟಿಂಗ್ ರೇಂಜ್? ಸರ್ ನಮ್ಮ ಹತ್ರ 40,000 ಇಂದ 6 lakh ವರೆಗೂ ರೇಂಜ್ ಇದೆ. ಅದು ಸ್ಟಾರ್ಟಿಂಗ್ ಫ್ರಮ್ 40,000 ಟು 6 lakh ವರೆಗೂ ಇದೆ ಗಾಡಿ. ಸೊ ಲೋನ್ ಎಲ್ಲ ಸಿಗುತ್ತೆ ಸರ್ ಇಲ್ಲಿ? ಹೌದು ಸರ್, ಲೋನ್ ಫೆಸಿಲಿಟಿ ಎಲ್ಲ ಇರುತ್ತೆ ನಿಮಗೆ. ಓಕೆ, ಎಲ್ಲ ಇರುತ್ತೆ. ಹೌದು. ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಸರ್ 40% ಡೌನ್ ಪೇಮೆಂಟ್, 60% ಲೋನ್ ಮಾಡಿಸ್ಕೊಡ್ತೀನಿ ನಾನು. ಹೌದಾ? ಸೊ ಲೋನ್ ಹೇಗೆ? ಅದು ಆಲ್ ಓವರ್ ಕರ್ನಾಟಕ ಆಗುತ್ತಾ ಅಲ್ಲ ಬೆಂಗಳೂರು ಮಾತ್ರ? ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಸೊ ಬನ್ನಿ ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸರ್ ಥಂಡರ್ ಬರ್ಡ್ 2017 ಮಾಡಲು, ಸಿಂಗಲ್ ಓನರು. ಓಕೆ. ನಿಮ್ಗೆ 12,000 ರನ್ ಆಗಿದೆ. ಓಕೆ. ಇದು 95 ಮಾಡಿಸ್ಕೊಡ್ತೀನಿ ಸರ್. ಇದು 95 ಮಾಡಿಸ್ಕೊಡ್ತೀರಾ? ಹೌದು. ಸಿಂಗಲ್ ಓನರ್ ಸರ್ ಇದು? ಹೌದು, ಸಿಂಗಲ್ ಓನರು. ಓಕೆ ಸರ್, ಹೇಳಿ ಸರ್ ಇದ್ರ ಡೀಟೇಲ್ಸ್. ಸರ್ ಇದು HG ರೋಸ್ಟರ್ 2022 ಮಾಡಲು, ಸಿಂಗಲ್ ಓನರು. ಓಕೆ. 5 years ಇನ್ಶೂರೆನ್ಸ್ ಜೊತೆ ಬರುತ್ತೆ. ಓಕೆ. 1,50,000 ಮಾಡಿಸ್ಕೊಡ್ತೀನಿ ಸರ್. ಇದು 1,50,000 ಮಾಡಿಸ್ಕೊಡ್ತೀರಾ? ಹೌದು. ಅದು ಎಷ್ಟು ಕಿಲೋಮೀಟರ್ ಹೊಡಿತೆ ಸರ್ ಗಾಡಿದು? ಸರ್ ಇದು ನಿಮ್ಗೆ 12,000 ಏನೋ ರನ್ ಆಗಿರ್ಬೋದು. 12,000? 10,000 ರನ್ ಆಗಿದೆ ಸರ್. ಓಕೆ, 10,000 ಕಿಲೋಮೀಟರ್ ರನ್ ಆಗಿದೆ ಗಾಡಿ ಇದು. ಹೌದು. ಅದು ಓನರ್ಶಿಪ್ ಎಷ್ಟನೇ ಸರ್ ಇದು? ಸರ್ ಸಿಂಗಲ್ ಓನರು. ಸಿಂಗಲ್ ಓನರ್ ಗಾಡಿ ಇದು? ಓಕೆ. ಸೊ ನಮ್ಮ ಕಡೆಯಿಂದ ಬಂದ್ರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಹೇಗೆ? ಸರ್ 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 5,000 ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಸೊ ಸರ್ ಜುಪಿಟರ್ 2021 ಮಾಡಲು, ಸಿಂಗಲ್ ಓನರು. ಓಕೆ. 70,000 ರನ್ ಆಗಿದೆ. ಓಕೆ. ಇದು 60 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಸರ್. 60,000 ವರೆಗೂ ಮಾಡಿಸ್ಕೊಡ್ತೀನಿ. ಓಕೆ, 60,000ಗೆ ಮಾಡಿಸ್ಕೊಡ್ತೀರಾ ಫೈನಲ್ ಆಗಿ? ಹೌದು ಸರ್. ನೆಕ್ಸ್ಟ್ ವಿಡ ಹೇಳಿ ಸರ್ ಡೀಟೇಲ್ಸ್ ಇದ್ರದ್ದು. ಸರ್ ಇದು 2023 ಮಾಡಲು, ಸಿಂಗಲ್ ಓನರು. ಓಕೆ. ನಿಮ್ಗೆ 5 years ಇನ್ಶೂರೆನ್ಸ್ ಎಲ್ಲ ಬರುತ್ತೆ. 23,000 ನೋಡಿದೆ ಸರ್. ಇದು 23,000 ನೋಡಿದೆ ಗಾಡಿ ಇದು. 90,000 ಮಾಡಿಸ್ಕೊಡ್ತೀನಿ. 90,000ಗೆ ಮಾಡಿಸ್ಕೊಡ್ತೀರಾ ಫೈನಲ್ ಆಗಿ? ಸರ್ ಅದು ಪಕ್ಕದಲ್ಲಿ ಇನ್ನ ಒಂದ್ ವೀಡಾ 2024 ಮಾಡಲು, ಸಿಂಗಲ್ ಓನರು. ಅದು ನಿಮ್ಗೆ 4,000 ಓಡಿದೆ ಬರೀ 4,000 ಅಷ್ಟೇನಾ? 1,05,000 ಮಾಡಿಸ್ಕೊಡ್ತೀನಿ ಸರ್. ಅದು 1,05,000 ಮಾಡಿಸ್ಕೊಡ್ತೀರಾ? ಹೊಸ ಗಾಡಿ ನಿಮ್ಗೆ ಇರುತ್ತೆ, 1,85,000 ರೇಂಜ್ ಅಲ್ಲಿ ಸಿಗುತ್ತೆ ಹೊಸ ಗಾಡಿ ನಿಮ್ಗೆ. ಓಕೆ. ಅಪ್ರಿಲ್ 2023 ಮಾಡಲು, ಸಿಂಗಲ್ ಓನರ್. ಅದೂನು ಓಕೆ. 9,000 ಓಡಿದೆ. ಅಪ್ರಿಲ್ ಯಾವ 160 ಸರ್ ಇದು? ಹೌದು, 160. ಓಕೆ. ಎಷ್ಟು ಓಡಿದೆ ಸರ್ ಇದು? ಇದು 9,000 ಓಡಿದೆ. 9,000 ಓಡಿದೆ. ಸಿಂಗಲ್ ಓನರ್? ಹೌದು. 1,05,000 ಮಾಡಿಸ್ಕೊಡ್ತೀನಿ. 1,05,000 ಮಾಡಿಸ್ಕೊಡ್ತೀರಾ? ಹೌದು. ಹೊಸ ರೇಟ್ ಏನಿದೆ ಸರ್ ಅದಕ್ಕೆ? ಸರ್ 2 lakh ಚೇಂಜ್ ಇದೆ ಸರ್ ಇವಾಗ. ಹೊಸ 2 lakh ಚೇಂಜ್ ಇದೆಯಾ? ಅಷ್ಟಿದೆಯಾ ರೇಟ್? ಸೊ ನೆಕ್ಸ್ಟ್ ನೋಡಿ, 250 ಡ್ಯೂಕ್ ಲೈನಪ್ ಇದೆ, ನೋಡ್ಕೊಳ್ಳಿ. ಡ್ಯೂಕ್ ಕಲೆಕ್ಷನ್ ನಿಮ್ಗೆ ಲೇಟೆಸ್ಟ್ ಮಾಡಲ್ ವರೆಗೂ, ಲೋ ಮಾಡಲ್ ವರೆಗೂ ಸಿಗುತ್ತೆ ಸರ್. ಎಲ್ಲ ಸಿಗ್ಬಿಡುತ್ತಲ್ಲ ಸರ್? 24 ಇಂದ 14 ವರೆಗೂ ಸಿಗುತ್ತೆ ಸರ್ ನಿಮ್ಗೆ. ಓಕೆ. ಎಲ್ಲ ಮಾಡೆಲ್ಸ್ ಇದೆ ನಿಮ್ಮ ಹತ್ರ? ಹೌದು. 2024 ಮಾಡಲ್ 2 ಗಾಡಿ. ಓಕೆ. ಎರಡೂ 24 ಮಾಡಲ್? ಹೌದು. 2,45,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಎರಡಲ್ಲೂ ಯಾವ್ದೋ ತಗೊಳ್ಳಿ ನೀವು. ಓಕೆ. ಬರೀ 9,000 ಒಂದ್ ನೋಡಿದೆ, 2,000 ಒಂದ್ ನೋಡಿದೆ ಅಷ್ಟೇ. ಹೌದಾ? ಅಷ್ಟೇ ಡಿಫ್ರೆಂಟಾ? ಎರಡಕ್ಕೂ ಒಂದೇ ಪ್ರೈಸ್? ಎರಡಕ್ಕೂ ಒಂದೇ ಪ್ರೈಸ್, ಒಂದೇ ಮಾಡಲ್. 2,45,000? 2,45,000 ಮಾಡಿಸ್ಕೊಡ್ತೀನಿ. ಅಷ್ಟೇನಾ? ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್? ಏನಾದ್ರು ನಿಮ್ ಚಾನೆಲ್ ಏನಾದ್ರು ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಮುಂದೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಯಾವ 2015 ಡ್ಯೂಕ್ 250 2019 ಮಾಡಲ್, ಸಿಂಗಲ್ ಓನರು. ಓಕೆ. ಇದು 12,000 ರನ್ ಆಗಿದೆ. 12,000 ರನ್ ಆಗಿದೆ. 1,75,000 ಮಾಡಿಸ್ಕೊಡ್ತೀನಿ ಸರ್. ಇದು ಓಕೆ. 1,75,000 ಮಾಡಿಸ್ಕೊಡ್ತೀರಾ? ಹೌದು. ಓಕೆ. ನೆಕ್ಸ್ಟ್ ಇದು ಯಾವ ಸರ್ 2016 ಮಾಡಲ್, ಸಿಂಗಲ್ ಓನರು. ಓಕೆ. ಇದು ನಿಮ್ಗೆ 18,000 ರನ್ ಆಗಿದೆ. ಓಕೆ. ಇದು 1,20,000 ಮಾಡಿಸ್ಕೊಡ್ತೀನಿ ಸರ್. ಓಕೆ. 1,20,000 ಮಾಡಿಸ್ಕೊಡ್ತೀರಾ? ಹೌದು. ಇದು 2014 ಮಾಡಲ್, ಡ್ಯೂಕ್ 200. ಓಕೆ. ಇದು 2014 ಮಾಡಲ್, ಸಿಂಗಲ್ ಓನರು. ಇದು ನಿಮ್ಗೆ ಒಂದು 21,000 ಕಿಲೋಮೀಟರ್ ಓಡಿದೆ. ಓಕೆ. ನಿಮ್ಗೆ ಆಗ್ರೆ ನಿಮ್ಗೆ 1,10,000 ಮಾಡಿಸ್ಕೊಡ್ತೀನಿ ಸರ್. 1,10,000 ಮಾಡಿಸ್ಕೊಡ್ತೀರಾ? ಸೊ ಇದು ನೆಕ್ಸ್ಟ್ 2015 MT-15 ಇದೆ. ತುಂಬಾ ಜನ ನನಗೆ ಕೇಳಿದ್ದು MT-15 ಇದ್ರೆ ತೋರಿಸಿ ಅಂತ. ಸೊ ನಿಮ್ಗೋಸ್ಕರ ನಾನು ತಂದಿದ್ದೀನಿ MT-15. ಯಾವ ಮಾಡಲ್ ಸರ್ ಇದು MT-15? ಸರ್ ಇದು 2024 ಮಾಡಲ್, ಸಿಂಗಲ್ ಓನರು. ಬರೀ 2,000 ಓಡಿರೋ ಗಾಡಿ. ಬರೀ 2,000 ಅಷ್ಟೇ? ಹೌದು. ಏನ್ ಸರ್ ಶೋರೂಮ್ ಡೈರೆಕ್ಟ್ ಇಲ್ಲೇ ತಂದು ಇಟ್ಟಿದ್ರೆ ನೀವು ಗಾಡಿ ಇದು? ಹೌದು ಹೌದು ಸರ್. ನಿಮ್ಗೆ ಈ ರೇಂಜ್ ಅಲ್ಲಿ 195 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 195 ಮಾಡಿಸ್ಕೊಡ್ತೀರಾ? ಇದು 2,58,000 ಇದೆ ಸರ್ ಹೊಸ ಗಾಡಿ. ಇದು ಆಲ್ಮೋಸ್ಟ್ 2,60,000 ಇದೆ. ಇಲ್ಲಿ 195 ಸಿಗ್ತಾ ಇದೆ ಸರ್. ಸರ್ ಇದು NS 200 2022 ಮಾಡಲ್, ಸಿಂಗಲ್ ಓನರು. ಓಕೆ. ನಿಮ್ಗೆ ಸಿಗ್ರೆ ನಿಮ್ಗೆ 135 ರೇಂಜ್ ಅಲ್ಲಿ ಸಿಗುತ್ತೆ ಸರ್. ಇದು 135 ರೇಂಜ್ ಅಲ್ಲಿ ಸಿಗುತ್ತೆ ಇದು ಗಾಡಿ.
ಓಕೆ ಬನ್ನಿ ಸರ್, ನಿಮ್ಗೆ ವಿ ಸ್ಟ್ರೋಮು ಮತ್ತೆ ಡಾಮಿನರ್ ತೋರಿಸ್ತೀನಿ. ಓಕೆ ವಿಸ್ಟೋಮ್. ಓ ಸರ್ ವಿ ಸ್ಟ್ರೋಮ್ 2022 ಮಾಡಲು ಸಿಂಗಲ್ ಓನರ್, 11,000 ಓಡಿದೆ. ಓಕೆ 5 years ಇನ್ಶೂರೆನ್ಸ್ ಬರುತ್ತೆ. 20 to 30,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಫಾಗ್ ಲ್ಯಾಂಪ್ಸ್ ಎಲ್ಲ ಇದೆ ಇದರಲ್ಲಿ. ಓಕೆ ನಿಮ್ಗೆ ಸಿಗ್ರೆ ಒಂದು 185 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು 185 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ ನೀವು? ಹೌದು. ಲೋನ್ ಕೂಡ ಆಗುತ್ತೆ? ಹೌದು, ಲೋನ್ ಫೆಸಿಲಿಟಿ ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಡಾಮಿನರ್ ಇದೆ. 2019 ಮಾಡಲು ಸಿಂಗಲ್ ಓನರ್, 13,000 ಓಡಿದೆ. ಓಕೆ ನಿಮ್ಗೆ 140 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು ಓಕೆ 140 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಹೌದು. ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ಇದು? ಸರ್ 13,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. ಸೊ ನೋಡಿ ವೀಕ್ಷಕರೇ, ಸರ್ ಇಂಟರ್ಸೆಪ್ಟರ್ 2 ಇದೆ. ಎರಡು ಆರೆಂಜ್ 2020 ಮಾಡಲ್ 20 ಮಾಡಲ್ ಎರಡು 20 ಮಾಡಲ್. ಹೌದು. ಇದು ಬರೀ 5,000 ಓಡಿದೆ, ಅದು 13,000 ಓಡಿದೆ. ಹೌದಾ? ಬರೀ 5,000 ಓಡಿರೋ ಸರ್. ಶೋರೂಮ್ ಇಂದ ಶೋರೂಮ್ ರಿಕಾರ್ಡೆಡ್ ವೆಹಿಕಲ್. ಶೋರೂಮ್ ಎತ್ಕೊಂಡೋಗಿ ತೋರಿಸಬಹುದು ನೀವು ಆರಾಮಾಗಿ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮ್ಗೆ ಇದ್ರದ್ದು. ನಿಮ್ಗೆ 245 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು ಓಕೆ ಇದು 245 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಅದು ಸರ್ ಅದಕ್ಕೆ ಅದು 240 ಗೆ ಮಾಡಿಸ್ಕೊಡ್ತೀನಿ ಸರ್. ಅದು 240 ಗೆ ಮಾಡಿಸ್ಕೊಡ್ತೀರಾ? ಡಿಫರೆನ್ಸ್ ಏನಿಲ್ಲ. ಇದು 5,000 ಕಿಲೋಮೀಟರ್ ಓಡಿದೆ, ಇದು 13,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಬೇರೆ ಏನು ಡಿಫರೆನ್ಸ್ ಇಲ್ಲ. ಮಾಡಲು ಸೇಮ್. ಸೊ ನೆಕ್ಸ್ಟ್ ಬುಲೆಟ್ 2019 ಮಾಡಲು ಸಿಂಗಲ್ ಓನರ್, ಎರಡು ಸೇಮ್ ವೆಹಿಕಲ್. ಓಕೆ 170 ಗೆ ಮಾಡಿಸ್ಕೊಡ್ತೀನಿ ಸರ್. ಅದು ಎರಡು ಗಾಡಿಯಲ್ಲಿ ಎರಡು ಸೇಮ್ ಮಾಡಲ್ 170 ಮಾಡಿಸ್ಕೊಡ್ತೀನಿ. 170 ಗೆ ಮಾಡಿಸ್ಕೊಡ್ತೀರಾ? ಯಾವ್ದಾದ್ರು ಒಂದು ತಗೊಳ್ಳಿ. ಇದು 9,000 ಓಡಿದೆ, ಅದು 11,000 ಓಡಿದೆ. ಓಕೆ ಇದು 9,000 ಓಡಿದೆ, ಅದು 11,000 ಕಿಲೋಮೀಟರ್ ಓಡಿದೆ. ಇದು ಯಾವ ಗಾಡಿ ಸರ್? ಇದು ನಾನು ನೋಡಿಲ್ಲ ಎಲ್ಲಿವರೆಗೂ. ಇಲ್ಲೇ ನಾನು ನೋಡ್ತಾ ಇದ್ದು ಗಾಡಿ. ಇದು ಯಾವ ಗಾಡಿ ಸರ್ ಇದು? ಸರ್ ವಿಟ್ಪ್ಲೇನ್ ಅಂತ 2024 ಮಾಡಲು ಸಿಂಗಲ್ ಓನರ್, ಬರೀ 700 ಓಡಿದೆ ಸರ್. ಶೋರೂಮ್ ಇಂದ ಅಷ್ಟೇನಾ? 700 ಓಡಿಸಿರೋದು. ಓಕೆ ಸರ್ 2 lakh ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು 2 lakh ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಹೌದು. ಹೊಸ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಶೋರೂಮ್ ಪ್ರೈಸ್ 2,80,000 ಚೇಂಜ್ ಇದೆ. 2,80,000 ಇದೆ. ವೀಕ್ಷಕರನ್ನ ನೋಡಿ, ಬರೀ 700 ಕಿಲೋಮೀಟರ್ ಓಡಿದೆ ಗಾಡಿ. ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ. ನೀವು ಇದೇ ಗಾಡಿ ಶೋರೂಮ್ ಅಲ್ಲಿ ತಗೊಂಡು ಹೋದ್ರೆ 2,80,000 ಇಲ್ಲೇ ನಿಮ್ಗೆ ಬರೀ 2 lakhs ಅಲ್ಲಿ ಆಗುತ್ತೆ. ಅದು ಲೋನ್ ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಇದು ಯಾವ ಗಾಡಿ ಸರ್? ಇದು ಡಾಮಿನರ್ 400. ಓಕೆ ಡಾಮಿನರ್ 400 2024 ಮಾಡಲು ಸಿಂಗಲ್ ಓನರ್. ಓಕೆ ಬರೀ 8,000 ಓಡಿದೆ ಸರ್. ಬರೀ 8,000 ಓಡಿದೆ ಅಷ್ಟೇ. ಹೌದು, ಜಿನಿನ್ ಶೋರೂಮ್ ರಿಕಾರ್ಡೆಡ್ ಗಾಡಿ ಇದೂನು. ಓಕೆ ನಿಮ್ಗೆ 2,40,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು 2,40,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಹೌದು. ನೆಕ್ಸ್ಟ್ ಇದು ಯಾವ ಗಾಡಿ ಸರ್? ಇದು ಸರ್ ಸುಜುಕಿ ಇನ್ಜುಮಾ ಅಂತ. ಓಕೆ 2014 ಮಾಡಲ್ ಸಿಂಗಲ್ ಓನರ್. ಓಕೆ ನಿಮ್ಗೆ 250cc ಬರುತ್ತೆ. ಇದು ಡಬಲ್ ಸೈಲೆನ್ಸರ್. ಓಕೆ ನಿಮ್ಗೆ ಸಿಗ್ರೆ ನಿಮ್ಗೆ 145 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 145 ಗೆ ಮಾಡಿಸ್ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ಮತ್ತೆ R15 V4. ಓಕೆ 24 ಮಾಡಲ್ ಸಿಂಗಲ್ ಓನರ್, ಬರೀ 1000 ನೋಡಿದೆ. ಸಿಂಗಲ್ ಬಾಡಿ ಸ್ಕ್ರಾಚ್ ಇಲ್ಲ ಬಾಡಿ ಮೇಲೆ. ಫುಲ್ ಹೊಸ ತರ ಕಾಣಿಸಿದೆ ಗಾಡಿ. ಹೌದು 190 ಗಾಡಿ ಇದು. ಎಷ್ಟಿಗೆ ಸರ್? 190 ಗೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ 190 ಗೆ ಮಾಡಿಸ್ಕೊಡ್ತೀರಾ? ಹೌದು. ಟೈರ್ ಕಂಡೀಷನ್ ನೋಡ್ಬೋದು ನೀವು. ಟೈರ್ ಕಂಡೀಷನ್, ಬಾಡಿ ಕಂಡೀಷನ್ ಎಲ್ಲ ನೋಡ್ಬೋದು. 1000 ಕಿಲೋಮೀಟರ್ ಓಡಿದ ಗಾಡಿ ಇದು ಅಷ್ಟೇ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಹಾರ್ಲಿ 14 ಮಾಡಲ್ 2000 ಕ್ರೂಸರ್ ಕಿಂಗ್ ಸರ್. ಇದು ಎಲ್ಲ ಹೌದಾ? ನೋಡಬಹುದು ನೀವು. ಗಾಡಿ ಸಿಂಗಲ್ ಸ್ಕ್ರಾಚ್ ಇಲ್ಲ. ಇದು 2014 ಮಾಡಲ್ ಸಿಂಗಲ್ ಓನರ್. ಓಕೆ ನಿಮ್ಗೆ 2,40,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು 2,40,000 ಗೆ ಮಾಡಿಸ್ಕೊಡ್ತೀರಾ ಗಾಡಿ? ಬರೀ 9,000 ನೋಡಿದೆ. 14 ಮಾಡಲ್ 9,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಇದು 2,40,000 ಗೆ ಆಗುತ್ತೆ. ಹೌದು 750. ನೆಕ್ಸ್ಟ್ ಸೂಪರ್ ಮಿಟಿಯರ್ 650 ಇದೆ ಸರ್. 2023 ಮಾಡಲ್ ಸಿಂಗಲ್ ಓನರ್, ಬರೀ 6,000 ಓಡಿದೆ. ಜಿನಿನ್ ಬರೀ 6,000 ಓಡಿದೆ ಅಷ್ಟೇ. ಹೌದು. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ. ಹೊಸ ತರ ಇದೆ. 3,95,000 ಮಾಡಿಸ್ಕೊಡ್ತೀನಿ ಸರ್. ಇದು 3,95,000 ಗೆ ಮಾಡಿಸ್ಕೊಡ್ತೀರಾ? ಹೊಸ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ಇದು ಹೊಸ ಪ್ರೈಸ್ ನಿಮ್ಗೆ 4,48,000 ಚೇಂಜ್ ಇದೆ ಸರ್. 4,48,000 ಚೇಂಜ್ ಇದೆ. ಆಲ್ಮೋಸ್ಟ್ 1 ಲಕ್ಷ ಕಮ್ಮಿ. ಹೌದು. ಓಕೆ ನೆಕ್ಸ್ಟ್ ಸರ್ ಹಿಮಾಲಯ ಇದು. ಸೊ ನೆಕ್ಸ್ಟ್ ನಮ್ಮ ಹತ್ರ ನಮ್ಮ ಮುಂದೆ ಎಕ್ಸ್ಪಲ್ಸ್ ಇದೆ. 200 ರ್ಯಾಲಿ ಪ್ರೋ ನೋಡ್ಕೊಳ್ಳಿ ಹೆಂಗಿದೆ ಗಾಡಿ. 2024 ಮಾಡಲ್ ಸರ್. ಸಿಂಗಲ್ ಓನರ್, ಬರೀ 9,000 ಓಡಿದೆ. ಬಾಡಿ ಕಂಡೀಷನ್ ನೋಡ್ಬೋದು ನೀವು. ಬರೀ 9,000 ಓಡಿದೆ ಅಷ್ಟೇ ಗಾಡಿ ಇದು. ನೋಡ್ಕೊಳ್ಳಿ ಹೆಂಗಿದೆ ಅಂತ ಗಾಡಿ ಇದು. 1,65,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು 1,65,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಇದು ಯಾವ ಮಾಡಲ್ ಸರ್? ಇದು ಸರ್ 2024 ಮಾಡಲು 24 ಬರೀ 2 months ಓಲ್ಡ್ ಸರ್. ಬರೀ 2 months ಅಷ್ಟೇನಾ ಸರ್? 24 ಮಾಡಲು ಬರೀ 2,000 ಓಡಿದೆ. ಸಿಂಗಲ್ ಓನರ್. ಓಕೆ ಕಂಡೀಷನ್, ಬಾಡಿ ಕಂಡೀಷನ್ ಎಲ್ಲ ನೋಡ್ಬೋದು ನೀವು. ಟೈರ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ. ಹೊಸದಿದೆ ಟೈರ್ ಕಂಡೀಷನ್ ಎಲ್ಲ. ಇದು ಬರೀ 2,000 ಕಿಲೋಮೀಟರ್ ಓಡಿದೆ ಅಷ್ಟೇ ಸರ್.
old ಇದು ಅಷ್ಟೇ. ಸೆನ್ಸರ್ ಬರುತ್ತೆ ನಿಮ್ಗೆ. ಹೌದಾ, ಕೀ ಬರಲ್ಲ ಇದಕ್ಕೆ? ಕೀ ಬರಲ್ಲ, ಸೆನ್ಸರ್ ಕೀ ಇದು. ಓಕೆ, ಸೆನ್ಸರ್ ಕೀ ನೋಡ್ಕೊಳ್ಳಿ ಇದು. ಸರ್ 165 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಇದು. ಬರೀ 165 ಅಷ್ಟೇನಾ ಸರ್? ಹೌದು. ಓಕೆ, ಡೌನ್ ಪೇಮೆಂಟ್ ಎಷ್ಟು ಆಗ್ಬೋದು ಸರ್ ಇದಕ್ಕೆ ಮಿನಿಮಮ್? ಸರ್ 40% ಡೌನ್ ಪೇಮೆಂಟ್ ಮಾಡಿ 60% ಲೋನ್ ಮಾಡಿಸ್ಕೊಡ್ತೀನಿ. 40% ಮಿನಿಮಮ್ ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ EMI ಅಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ನಿಮ್ಮ ಮುಂದೆ ಲೆಜೆಂಡ್ ಗಾಡಿ ಇದೆ, RX 135 ಫುಲ್ಲಿ ರಿಸ್ಟೋರ್ಡ್ ಆಗಿದೆ ಗಾಡಿ. ಇದು ಯಾವ ಮಾಡಲ್ ಸರ್ ಇದು ಗಾಡಿ? ಸರ್ 2003 ಮಾಡಲು. 2003 ಮಾಡಲ್. ಓಕೆ, ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಇದು? ಸರ್ 100% ಅಪ್ ಟು ಡೇಟ್. ನಿಮ್ಗೆ ಮುಂದೆ ತೋರಿಸ್ಬಿಟ್ಟಿನಿ ಆಮೇಲೆ ವ್ಯಾಪಾರ ಮಾಡೋದು ಸರ್. ಹೌದಾ? ಸೊ ಏನ್ ಹೇಳ್ತಾ ಇದೆ ಸರ್ ಪ್ರೈಸ್ ಇದಕ್ಕೆ? ಸರ್ 125 ಹೇಳ್ತಾ ಇದ್ದೀರಾ ಸರ್? ಸ್ವಲ್ಪ ಸ್ಟಾರ್ಟ್ ಮಾಡ್ತೀರಾ ಗಾಡಿ ಇದು? ಸೌಂಡ್ ಕೇಳೋಣ ಇದು ಗಾಡಿದು. ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಬಾಡಿ ಮೇಲೇನು ಇದು ಇಲ್ಲ. ನೋಡ್ಕೊಳ್ಳಿ ಗೈಸ್ ವೀಕ್ಷಕರೇ, ಫುಲ್ ನೀಟ್ ಇದೆ ಗಾಡಿ ಇದು. ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಇದ್ರಿ ಗಾಡಿ ಮೇಲೆ. 5 ಸ್ಪೀಡ್ 135 ಫುಲ್ಲಿ ರಿಸ್ಟೋರ್ಡ್ ಆಗಿದೆ ಗಾಡಿ ಇದು. ನೋಡಿ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಇದು ಎಲ್ಲ ಎಷ್ಟು ಸರ್ ಹೇಳಿದ್ದು ಪ್ರೈಸ್ ಇದಕ್ಕೆ? 125. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಮಿಟಿಯೋರ್ 350 ಇದೆ. ಯಾವ ಮಾಲ್ ಸರ್ ಇದು? ಸರ್ 2021 ಮಾಡಲು. 2021 ಮಾಡಲ್. ಬರೀ 9000 ಓಡಿದೆ ಸರ್ ಜಿರಿನೋ. ಬರೀ 9000 ಕಿಲೋಮೀಟರ್ ಓಡಿದೆ ಅಷ್ಟೇ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ ಸರ್. 20 ಇಂದ 30,000 ವರೆಗೂ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. ವೈಸರ್ ಗ್ಲಾಸ್, ಹೆಡ್ ಲೈಟ್, ಫಾಗ್ ಲ್ಯಾಂಪ್ಸ್, ಬಂಪರ್, ಇಂಜಿನ್ ಗಾರ್ಡ್ ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗ್ರೆ 20 to 25,000 ತನಕ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. ಬರೀ 1,80,000 ವರೆಗೂ ಮಾಡಿಸ್ಕೊಡ್ತೀನಿ ಸರ್ ಇದು. ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ 30,000 ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಇದರಲ್ಲಿ. ಎಷ್ಟು ಸರ್ ಫೈನಲ್ ಪ್ರೈಸ್ ಇದಕ್ಕೆ? 180 ವರೆಗೂ ಮಾಡಿಸ್ಕೊಡ್ತೀನಿ ಸರ್. 180 ವರೆಗೂ ಮಾಡಿಸ್ಕೊಡ್ತೀರಾ? ಹೌದು. ಓಕೆ, ನೆಕ್ಸ್ಟ್ ಸರ್ ಬ್ಯಾಟ್ರಿ ಇದು iQube ಮತ್ತೆ ಚೇತಕ್. ಓಕೆ, ಎರಡು ಇದೆ. 2022 ಮಾಡಲ್, ಸಿಂಗಲ್ ಓನರ್. ಓಕೆ, ಬರೀ 7,000 ರನ್ ಆಗಿರೋದು. ಬರೀ 7,000 ರನ್ ಆಗಿದೆ ಅಷ್ಟೇ. 90,000 ಆವರೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸರ್ ಇದು 100 ಬರುತ್ತೆ. ಹೌದು, ಇದು 80. ಇದು 80 ಬರುತ್ತೆ. iQube 2021 ಮಾಡಲ್, ಸಿಂಗಲ್ ಓನರ್ ಅದನ್ನು. ಓಕೆ, ಅದು 8,000 ನೋಡಿದೆ. ಓಕೆ, ಇದು 8,000 ನೋಡಿದೆ. ಹೌದು, ನಿಮ್ಗೆ ಆಗ್ರೆ ನಿಮ್ಗೆ 65 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಇದು. ಇದು 65 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಇದಕ್ಕೆ ಏನು ಸರ್? 80,000 ಗೆ ಮಾಡಿಸ್ಕೊಡ್ತೀರಾ? ಹೌದು. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ FZ ಇದೆ. FZ ವರ್ಷನ್ 2 ಸರ್. ಎಸ್. ಓಕೆ, FZ ವರ್ಷನ್ 2 ಎಸ್. 2016 ಮಾಡಲ್, ಸಿಂಗಲ್ ಓನರ್ ಇದೂನು. ಓಕೆ, ಸಿಂಗಲ್. ಟೈರ್ಸ್ ಕಂಡೀಷನ್ ನೋಡ್ಕೊಳ್ಳಿ, ಹೊಸ ಟೈರ್ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರೋದು. ಓಕೆ ಸರ್, ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಗಾಡಿ? ಇದು ಸರ್ ಇದು 16,000 ರನ್ ಆಗಿರೋ ಸರ್. ಇದು 16,000 ಕಿಲೋಮೀಟರ್ ರನ್ ಆಗಿದೆ. ಜೆನ್ಯೂನ್ ಗಾಡಿ. ಹೌದು, ನೋಡ್ಕೊಳ್ಳಿ ವೀಕ್ಷಕರೇ. ಸೊ 60,000 ಮಾಡಿಸ್ಕೊಡ್ತೀನಿ ಸರ್ ಫೈನಲ್. 60,000 ಅಲ್ಲಿ ಮಾಡಿಸ್ಕೊಡ್ತೀರಾ ಇದು ಗಾಡಿ ಫೈನಲ್ ಆಗಿ? ಸೊ ವೀಕ್ಷಕರೇ, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆಯದು. ಥ್ಯಾಂಕ್ ಯು. ಬಾಯ್.